ವಿಜಯೋತ್ಸವ ಇದೆ. ನಮ್ಮ ಶ್ರೀರಾಮ ಯೋಗಿನಾರಾಯಣ ವಿದ್ಯಾಧ್ಯಕ್ಷ ಸಹಕಾರ ಸಂಘ, ನಮ್ಮ ಪ್ರತಿಯೊಬ್ಬ ಆಡಳಿತ ಮಂಡಳಿಯವರು ಎಲ್ಲರೂ ಸಹ ಪ್ರೋತ್ಸಾಹ ಮಾಡಿದ್ದಾರೆ. ಈ ಒಂದು ಏಳಿಗೆಗೆ ಕಾರಣ ಇದ್ದಾರೆ. ಮುಂದೆ ಈ ಒಂದು ಉನ್ನತ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಇದೆ. ನೀವು ಆಯ್ಕೆ ಆಗಿದ್ದೀರಾ? ನಾವು ಆಯ್ಕೆ ಆಗಿದ್ದೀನಿ. ನೀವು ಎಷ್ಟು ಮಾತಾಡ್ತಾ? ನಾವು 284 ಮತಗಳಿಂದ ಆಯ್ಕೆ ಆಗಿದ್ದೀವಿ. ಎಲ್ಲರ ಸಹಕಾರದಿಂದ ಎಲ್ಲರೂ ಪ್ರತಿಯೊಬ್ಬರು ನಾವು ಈ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಾವು ಎಲ್ಲ ಬಯಸ್ತಿದ್ದೀವಿ. ಸರ್, ಒಟ್ಟು ಮತದಾರರು ಎಷ್ಟಿದ್ರು ಯೋಗಿನಾರಾಯಣ? 930. ನಮ್ಮ ಈ ಚುನಾವಣೆ ಇದರಲ್ಲಿ 934. ಅದು ಎಷ್ಟು 752 ಮತಗಳಾಗಿದೆ. 752 ಮತಗಳಿಂದ ಟೋಟಲ್ ಪೋಲ್ ಆಗಿದೆ 752. ನಮ್ಮ ಯೋಗಿನಾರಾಯಣ ವಿದ್ಯಾಧ್ಯಕ್ಷ ಸಹಕಾರ ಸಂಘದಲ್ಲಿ ಒಟ್ಟು 950 ಷೇರುದಾರರಿದ್ದು, ಇದರಲ್ಲಿ 27 ಜನ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು. ಅದರಲ್ಲಿ 11 ಜನ ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು. ಆ 11 ಜನ ಅಭ್ಯರ್ಥಿಗಳು ಈಗಾಗಲೇ ಗೆದ್ದು ಅವರೊಂದು ಸಂತೋಷ. ಈಗ ಸಿಂಡಿಕೇಟ್ ಮಾಡ್ಕೊಂಡಿದ್ರಲ್ಲ, ಈ ಸಿಂಡಿಕೇಟ್ ಯಾರು? ಈಗಾಗಲೇ ಸಿಂಡಿಕೇಟ್ 7 ಜನ ಸಿಂಡಿಕೇಟ್ ಹೆಸರೇನು ಸರ್? ಸಿಂಡಿಕೇಟಲ್ಲಿ 7 ಜನ ಗೆದ್ದವ್ರೆ. ಅಲ್ಲ, ಹೆಸರು ನಿಮ್ಮ ಸಿಂಡಿಕೇಟ್ ಹೆಸರುಗಳು ಹೇಳ್ತೀನಿ. ಸಿಂಡಿಕೇಟಲ್ಲಿ ಅಶೋಕ್ ಕುಮಾರ್, ಆಮೇಲೆ ಅರುಣ್ ಕುಮಾರ್, ಬಸವರಾಜು, ಗಂಗಮ್ಮ, ಪುಷ್ಪಲತಾ, ಧನ್ಪಾಲು, ಕೋಡಿಹಳ್ಳಿ ರಮೇಶ್. 7 ಜನ ಸಿಂಡಿಕೇಟಲ್ಲಿ 7 ಜನ ಸಿಂಡಿಕೇಟ್. ಅದರಲ್ಲಿ 8 ಜನ ಸಿಂಡಿಕೇಟ್ ಇದ್ದರು. 8 ಜನ ಸಿಂಡಿಕೇಟ್ ಒಬ್ಬರು ಕುಮಾರ್ ಅನ್ನೋರು ಅವರಲ್ಲಿ ಅವರು ವಿನ್ ಆಗಲಿಲ್ಲ. ಇನ್ನು 7 ಜನ ಸಿಂಡಿಕೇಟ್ ಇದ್ದರು, ಎಲ್ಲರೂ ವಿನ್ ಆಗಿದ್ದಾರೆ. ಈಗ ಸಿಂಡಿಕೇಟ್ ನೇತೃತ್ವ ಯಾರಿದ್ದು? ನೇತೃತ್ವ ನಮ್ಮ ಶ್ರೀನಿವಾಸ ಮೂರ್ತಿಗಳು ಮತ್ತೆ ನಾನು ಕೃಷ್ಣಪ್ಪ ಇವರು ಅವರು ನಮ್ಮ ಆಲ್ರೆಡಿ ಎಲ್ಲ ಇಲ್ಲಿ ಸೇರ್ಕೊಂಡು ಹುಟ್ಟಿಬಿಡಿ ಎಲ್ಲ ಒಂದು ಕ್ಯಾನ್ವಾಸ್ ಮಾಡ್ಕೊಂಡು ನಾವು ಮಾಡಿರೋದನ್ನ ಸಿಂಡಿಕೇಟ್ ಇದ್ದಂಥ 8 ಜನ ಸಿಂಡಿಕೇಟಲ್ಲಿ 7 ಜನ ನಾವು ವಿನ್ ಆಗಿರ್ತೇವೆ. ಇನ್ನು ನಮ್ಮ ಈ 11 ಜನ ಒಂದು ಇದರಲ್ಲಿ 11 ಜನ ಬೇಕಾಯ್ತು. ಅದರಲ್ಲಿ ಟೋಟಲಿ ಜನರಲ್ ಆಗಿ 16 ಜನ ನಿಂತಿದ್ರು. ಲೇಡೀಸಲ್ಲಿ 5 ಜನ ನಿಂತಿದ್ರು. ಆಮೇಲೆ ಈ BCM B-ನಲ್ಲಿ 4 ಜನ, BCM A-ನಲ್ಲಿ 2. ಇದರಾಗಿ 11 ಜನ ಆಯ್ಕೆ ಆಗಿದ್ದಾರೆ. ಅದರಲ್ಲಿ 950 ಷೇರುದಾರರಲ್ಲಿ 752 ಮತದ ಇದನ್ನ ಈಗ ನೀವು ಏನು 7 ಜನ ಗೆಲ್ಲಿಸ್ತೀರಾ? ಮತ್ತೆ ನೀವು ಒಂದು ಇದನ್ನು ಸಲ್ಲಿಸ್ತೀರಾ? ಕೃತಜ್ಞತೆ ಸಲ್ಲಿಸ್ತೀರಾ? ಹೌದು, ಖಂಡಿತ ಕೃತಜ್ಞತೆ. ಎಲ್ಲ ಜನಾಂಗದವರಿಗೆಲ್ಲ ಎಲ್ಲ ಮತದಾರರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಯೋಗಿನಾರಾಯಣ ವಿದ್ಯಾಧ್ಯಕ್ಷ ಸಹಕಾರ ಸಂಘ ಕೇವಲ ಒಂದು ದಲಿತ ಜನಾಂಗಕ್ಕೆ ಸೇರಿಲ್ಲ, ಎಲ್ಲ ಸಮುದಾಯದವರು ಸಹ ಷೇರುದಾರರಿದ್ದಾರೆ. ಅದರಂತೆ ಎಲ್ಲ ಸಮುದಾಯದವರಿಗೂ ಸಹ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ಸಹ ಕಲ್ಪಿಸಿದ್ದೀವಿ. ನಮ್ಮ ಉದ್ದೇಶ ಈ ಒಂದು ಯೋಗಿನಾರಾಯಣ ವಿದ್ಯಾಧ್ಯಕ್ಷ ಸಹಕಾರ ಸಂಘ ಅತ್ಯುನ್ನತ ರೀತಿಯಲ್ಲಿ ಒಂದು ಉನ್ನತ ಶಿಖರಕ್ಕೆ ಏರಬೇಕು. ಅದು ಎಲ್ಲ ಸಮುದಾಯಕ್ಕೂ ಸಹ ಅದರ ಅನುಕೂಲವನ್ನು ಪಡ್ಕೋಬೇಕು. ನಮ್ಮ ಒಂದು ಸಂಘ ಯಶಸ್ವಿಯಾಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ನಮ್ಮದು ಟೀಮ್ ಇತ್ತು, ಒಂದು ನಮ್ದು ಏನಿದೆ ಒಂದು ಸಿಂಡಿಕೇಟ್. ಆ ಸಿಂಡಿಕೇಟಿಗೆ ಹೆಚ್ಚಿಗೆ ಒತ್ತು ಕೊಟ್ಟವರು ನಮಗೆ ರಮೇಶ್ ಬಾಬ್ರವರು ನಮಗೆ ಹೆಚ್ಚಿಗೆ ಒತ್ತು ಕೊಟ್ಟು ನೀವು ಆದಷ್ಟು ಎಲ್ಲ ನಮ್ಮ ಸಿಂಡಿಕೇಟ್ನ ಬರಬೇಕು ಅಂತೇಳಿ ಭಾಳ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ನಮಗೆ ಅತ್ಯುನ್ನತ ಒಂದು ಸಹಕಾರ ನಮಗೆ ನೀಡಿದ್ದಾರೆ. ರಮೇಶ್ ಬಾಬು ಅವರು MLC ಧನ್ಪಾಲ್ ಅಂತ ಹಿಂದುಳಿದ ವರ್ಗದ ವಿಭಾಗದಿಂದ ಜಯಶೀಲರಾಗಿದ್ದಾರೆ. ಹಾಗಾಗಿ ನಮ್ಮ ಒಂದು ಯೋಗಿನಾರಾಯಣ ವಿದ್ಯಾರ್ಥಿ ಸಹಕಾರ ಸಂಘ ಕೇವಲ ಹಿಂದೂ ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಸಮಾಜಕ್ಕೂ ಸಹ ಸೀಮಿತವಾಗಿದ್ದು ಎಲ್ಲ ಸಮಾಜದವರು ಸಹ ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ಈ ಒಂದು ಸಂಘವನ್ನು ಅತ್ಯುನ್ನತವಾದ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು. ಹಾಗೆ ಅದರ ಒಂದು ಸದುಪಯೋಗವನ್ನು ಎಲ್ಲರೂ ಸಹ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ನಮ್ಮ ಹೆಸರು ರಮೇಶ್ ಜಿ ಅಂತ. ನಾನು BCM B-ಯಿಂದ ನಿಂತಿದ್ದು. ಈಗ ಎಲ್ಲರೂ ಸಹಕಾರ ಕೊಟ್ಟು ವೋಟ್ ಮಾಡಿ ನನ್ನ ಲೀಡಿಂಗ್ನಲ್ಲಿ ಗೆಲ್ಲಿಸಿದ್ದಾರೆ. ನೀವು ಎಷ್ಟು ಮತ ತಗೊಂಡಿದ್ದೀರಾ? ನಾವು 283 ಮತಗಳನ್ನು ಪಡೆದಿದ್ದೇವೆ. ಅದು ನಾವು 13 ಓಟದಲ್ಲಿ ಮಾಡಿದ್ದೀವಿ. ಆಯ್ತು.